ಹಾಯ್ ಬಟರ್ಫ್ಲೈಸ್, ವೆಲ್ಕಮ್ ಟು ಕವಿತಾಲಯ ಹೊಪ್ಪನೊಪ್ಪನು. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಡಿಸೈರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಡಿಸೈರ್ಸ್ ಅಂದ್ರೆ ಏನು? ಆಸೆಗಳು. ಮನುಷ್ಯನ ಆಸೆಗಳು, ನಮ್ಮ ಆಸೆಗಳು, ನನ್ನ ಆಸೆಗಳು, ನಿಮ್ಮ ಆಸೆಗಳು, ಎಲ್ಲರದ್ದು ಆಸೆಗಳಿರುತ್ತೆ ಅಲ್ವಾ? ಒಂದಲ್ಲ ಒಂದು ಆಸೆ, ಒಂದಲ್ಲ ಒಂದು ರೀತಿ ನಮಗೆ ಆಸೆಗಳಿರುತ್ತೆ. ಕರೆಕ್ಟ್ ಅಲ್ವಾ? ಉಪೇಂದ್ರ ಅದೊಂದು ಹಾಡು ಕೇಳಿದ್ದೀರಾ? ಆಸೆಯೇ ದುಃಖಕ್ಕೆ ಮೂಲ, ಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದಲ್ಲ ಅಲ್ಲಲ್ಲ ಅಂತ ಒಂದು ಸಾಂಗ್ ಕೇಳಿದಿರಲ್ಲ. ಸೊ ಎಸ್, ಆಸೆಯೇ ದುಃಖಕ್ಕೆ ಮೂಲ. ನಾವೆಷ್ಟು ಆಸೆಗಳನ್ನ ಇಟ್ಕೊಂತಾನೆ ಇರ್ತೀವಿ. ಓಕೆ ಫೈನ್, ನಾನೇನೋ ಒಂದು ಸುಂದರವಾಗಿರೋ ಎಕ್ಸಾಂಪಲ್ ನನ್ನೇನೆ ತಗೋತೀನಿ. ಐ ಸಾ ಸಮ್ ಬ್ಯೂಟಿಫುಲ್ ಸ್ಯಾರಿ, ಐ ಡಿಂಟ್ ಬೈ, ನನ್ನ ಕೈಲಿ ಅದು ತಗೊಳಕ್ಕಾಗಿಲ್ಲ, ಐ ಫೀಲ್ ಸ್ಯಾಡ್. ನೀವು ಸ್ಯಾಡ್ನೆಸ್ ಎಲ್ಲಿ ಕೊಡ್ತಾ ಇದ್ದೀರಾ? ಇಮೋಷನ್ಸ್ ನ ಎಲ್ಲಿ ಕೊಡ್ತಾ ಇದ್ದೀರಾ? ನಿಮ್ ಇನ್ನರ್ ಚೈಲ್ಡ್ ಕೊಟ್ಬಿಡ್ತಾ ಇದ್ದೀರಾ. ಯು ಆರ್ ಗಿವಿಂಗ್ ದಟ್. ಓಕೆ ಫೈನ್, ನನ್ನ ಕೈಲಿ ಆ ಸೀರೆ ತಗೊಳಕ್ ಆಗಿಲ್ಲ, ನನ್ನ ಕೈಲಿ ಆ ಮನೆ ಕಟ್ಟಕ್ ಆಗಿಲ್ಲ, ನನ್ನ ಕೈಲಿ ಅದ್ ಮಾಡಕ್ ಆಗಿಲ್ಲ, ಇದ್ ಮಾಡಕ್ ಆಗಿಲ್ಲ, ನಾನೇನೋ ನನ್ನ ಡ್ರೀಮ್ ಈ ತರ ಇತ್ತು, ನನ್ನ ಕೈಲಿ ಮಾಡಕ್ ಆಗಿಲ್ಲ. ಏನಾಗುತ್ತೆ? ಇಮಿಡಿಯೇಟ್ಲಿ ನೀವು ಆಸೆಗಳನ್ನ ಇಟ್ಕೊಂಡು ಅದಾಗಿಲ್ಲ ಅಂದಿದ ತಕ್ಷಣ ಆ ಫೀಲಿಂಗ್ಸ್ ನ, ಇಮೋಷನ್ಸ್ ನ ನಿಮ್ ಬಾಡಿ ಕೊಡ್ತಾ ಇದ್ದೀರಾ. ಆಮ್ ರೈಟ್? ಕರೆಕ್ಟ್ ಅಲ್ವಾ? ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ನನ್ಗೇನೋ ಒಂದು ಆಸೆ ಇತ್ತು, ಅದು ಫುಲ್ಫಿಲ್ ಆಗಿಲ್ಲ ಅಂತ ಆಗಿದ ತಕ್ಷಣ ಏನ್ ಮಾಡ್ತೀರಾ? ಇಮಿಡಿಯೇಟ್ಲಿ ಆ ಫೀಲಿಂಗ್ಸ್, ಆ ಇಮೋಷನ್ಸ್ ನಿಮ್ ಮೈಂಡ್ ಬಂದ್ಬಿಡುತ್ತೆ, ನಿಮ್ ಬಾಡಿಗೆ ಬಂದ್ಬಿಡುತ್ತೆ, ನಿಮ್ ಹಾರ್ಟ್ ಬಂದ್ಬಿಡುತ್ತೆ, ನಿಮ್ ಸೋಲ್ಗೆ ಬಂದ್ಬಿಡುತ್ತೆ. ನಿಮ್ ಇನ್ನರ್ ಚೈಲ್ಡ್ಗೆ ಆ ಫೀಲಿಂಗ್ಸ್ ನ, ಇಮೋಷನ್ಸ್ ನ ಕೊಟ್ಬಿಡ್ತೀರ. ಸೊ ಏನಾಗುತ್ತೆ? ಗಾನ್. ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಹಿಂಗಾಗೋಯ್ತು. ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಹಿಂಗಾಗೋಯ್ತು. ಸೊ ಯಾವಾಗ ನೀವು ಪದೇ ಪದೇ ಅದನ್ನ ನೀವು ಆ ಇಮೋಷನ್ಸ್ ನ ಕೊಡ್ತಾ ಇರ್ತೀರಾ, ಏನಾಗುತ್ತೆ? ತುಂಬಾ ಸಲ ಓಕೆ, ಆ ಫೀಲಿಂಗ್ಸ್, ಇಮೋಷನ್ಸ್ ಕೊಟ್ಟಿದ ತಕ್ಷಣ ಹೋಯ್ತು ನಿಮ್ ಡ್ರೀಮ್. ಸೊ ಯಾವಾಗ್ಲೂ ಡೋಂಟ್ ಗಿವ್ ಅಪ್. ನಿಮ್ ಡಿಸೈರ್ಸ್ ಇರಬೇಕು, ಅದಕ್ಕೆ ಗಿವ್ ಅಪ್ ಮಾಡಬೇಡಿ. ವಾಟ್ ಎವರ್ ಡಿಸೈರ್ ಇಟ್ ಮೈಟ್ ಬಿ, ಡೋಂಟ್ ಗಿವ್ ಅಪ್. ಓಕೆ, ನಾನು ತುಂಬಾ ಸಲ ಗಿವ್ ಅಪ್ ಮಾಡಿದ್ದೀನಿ. ಓಕೆ, ಇವತ್ತು ನಿಮ್ ಮುಂದೆ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ತುಂಬಾ ಸಲ ಮಾಡಿದ್ದೀನಿ. ಓಕೆ, ಇವನ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್. ನನಗೂ ಡಿಸೈರ್ ಇತ್ತು, ನಾನು ಅದನ್ನ ಗಿವ್ ಅಪ್ ಮಾಡಿದ್ದೀನಿ. ಓಕೆ, ಬಟ್ ನೌ ಐ ಹ್ಯಾವ್ ಡಿಸೈಡೆಡ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್. ಓಕೆ, ನಾಟ್ ಗಿವ್ ಅಪ್. ಎಕ್ಸಾಂಪಲ್ ಇವಾಗ ಹೇಗೆ ತಗೊಳ್ಳೋಣ? ಈಗ ನಾನು ಐ ಟೇಕ್ ಅಬೌಟ್ ಹೆಲ್ತ್. ನಾನು ತುಂಬಾ 75 kgs 80 kgs ದಪ್ಪ ಇದ್ದೀನಿ. 5 kgs ರೆಡ್ಯೂಸ್ ಮಾಡಬೇಕು. ನಿಮ್ ಡಿಸೈರ್ಸ್ ಯಾವ ತರ ಇರಬೇಕು, ಗೋಲ್ಸ್ ಯಾವ ತರ ನೀವು ಸೆಟ್ ಮಾಡ್ಕೊಬೇಕು. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆ, ಗೋಲ್ಸ್ ಯಾವಾಗ್ಲೂ ಲೈಕ್ ಇನ್ಫಿನಿಟ್ ಗೋಲ್ಸ್ ಆಗಿರ್ಬೇಕು. ಲೈಕ್ ಯಾವಾಗ್ಲೂ ಇರ್ಬೇಕು. ಇವತ್ ನಾನು ಗೋಲ್ ಸೆಟ್ ಮಾಡ್ಕೊಂಡೆ, ಈ 1 ವಾರ ಮಾಡಿದೆ, ಒಂದು ನೆಕ್ಸ್ಟ್ ಮಂತ್ ಮಾಡಿದೆ, ಆಮೇಲೆ ಮಾಡಕ್ಕಾಗಿಲ್ಲ, ಆ ತರ ಇರಬಾರ್ದು ನಿಮ್ ಗೋಲ್ಸ್. ಓಕೆ, ಎಕ್ಸಾಂಪಲ್, ನಾನು ಇವಾಗ 75 kgs ತೂಕ ಇದ್ದೀನಿ. 75 kgs ಅಲ್ಲಿ ನಾನು 5 kgs ರೆಡ್ಯೂಸ್ ಮಾಡಲೇಬೇಕು. ನಾನು ತುಂಬಾ ದಪ್ಪ ಇದ್ದೀನಿ, ನನ್ನ ಸೊಂಟ ದಪ್ಪ ಇದೆ. ಐ ವಾಂಟ್ ಟು ರೆಡ್ಯೂಸ್ ಮೈ ಟಮ್ಮಿ, ಐ ವಾಂಟ್ ಟು ರೆಡ್ಯೂಸ್ ಮೈ ಬಾಡಿ, ಐ ವಾಂಟ್ ಟು ಲೈಕ್ ರೆಡ್ಯೂಸ್ ಆಲ್ ಮೈ ಎಕ್ಸ್ಟ್ರಾ ಪಾರ್ಟ್ಸ್ ಇನ್ ಮೈ ಬಾಡಿ ಅಂತ ತಿಳ್ಕೊಳ್ಳೋಣ. ಆಗೇನ್ ಮಾಡ್ಬೇಕು? ನಾನು ಡೈಲಿ ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಡಯಟ್ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಬೇಕು. ಆಗ ಏನಾಗುತ್ತೆ? ತುಂಬಾ ಸಲ ನಾವ್ ಆ ತರ ಫಾಲೋ ಮಾಡ್ಬೇಕಾದ್ರೆ ನಾನು 1 ವೀಕ್ ಮಾಡ್ತೀನಿ, 2 ವೀಕ್ಸ್ ಮಾಡ್ತೀನಿ, 3 ವೀಕ್ಸ್ ಮಾಡ್ತೀನಿ, 1 ಮಂತ್ ಮಾಡ್ತೀನಿ, 2 ಮಂತ್ಸ್ ಮಾಡ್ತೀನಿ, 3 ಮಂತ್ಸ್ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ದಟ್ ಇಸ್ ನಾಟ್ ಇನ್ಫಿನಿಟ್ ಗೋಲ್ ಅಲ್ವಾ? ನಿಮ್ ಡಿಸೈರ್ ಅಲ್ಲಿಗೆ ಹೋಯ್ತು. ಸೊ ನೀನ್ ಯಾವಾಗ್ಲೂ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಹೆಲ್ದಿಯಾಗಿ ಫಿಟ್ ಆಗಿರ್ಬೇಕು ಅಂದ್ರೆ ಆ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ಬೇಕು. ನೀನ್ ಎಕ್ಸಸೈಸ್ ಡೈಲಿ 1/2 hour ಮಾಡ್ಲೇಬೇಕು, 15 minutes ಯೋಗ ಮಾಡ್ಲೇಬೇಕು, ಇಲ್ಲ 15 minutes ಯೋಗ ಮಾಡ್ಲೇಬೇಕು, ಸಾರಿ 1/2 hour ಯೋಗ ಮಾಡ್ಲೇಬೇಕು. ನೀನ್ ಕನ್ಸಿಸ್ಟೆಂಟ್ ಆಗಿ ಯಾವಾಗ ನೀನ್ ಹತ್ರ ಮಾಡ್ಕೊಂಡು ಹೋಗ್ತೀಯಾ, ನಿನ್ ಬಾಡಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯಾ. ದಟ್ ಇಸ್ ಇನ್ಫಿನಿಟ್ ಗೋಲ್, ದಟ್ ಶುಡ್ ಬಿ ಯೋರ್ ಡಿಸೈರ್. ಓಕೆ, ಏನೋ ಒಂದು ಆಸೆ ಬಂತು, ನಾನು 1 month ಟ್ರೈ ಮಾಡಿದೆ, 2 months ಟ್ರೈ ಮಾಡಿದೆ, 3rd month ಬಿಟ್ಬಿಟ್ಟೆ. ಐ ಲೆಫ್ಟ್ ಇಟ್ ಬಿಕಾಸ್ ಐ ಆಮ್ ಲೇಜಿ. ಕರೆಕ್ಟ್? ಆಮ್ ಐ ಕರೆಕ್ಟ್? ಇಫ್ ಐ ಆಮ್ ನಾಟ್, ಓಕೆ, ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಐ ಆಮ್ ಕರೆಕ್ಟ್ ಅಂತ. ಸೊ ಎಲ್ಲರೂ ನಿಮ್ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ಒಂದು ಡಿಸೈರ್ ನ ಸೆಟ್ ಮಾಡ್ಕೊಂಡು ಅದನ್ನ ಫೋಕಸ್ ಮಾಡಿ. ಆ ಗೋಲ್ ಯಾವಾಗ್ಲೂ ಇನ್ಫಿನಿಟ್ ಆಗಿರ್ಬೇಕು. ಓಕೆ, ಇನ್ಫಿನಿಟ್ ಅಂದ್ರೆ ಏನು? ಇವತ್ ಮಾಡಿ ನಾಳೆ ಬಿಡೋದಲ್ಲ, ಲೈಫ್ ಲಾಂಗ್, ನಿಮ್ ಲೈಫ್ ಟೈಮ್ ಇರುತ್ತಲ್ಲ, ಅದು ಇನ್ಫಿನಿಟ್ ಗೋಲ್ಸ್. ನಿಮ್ ಲೈಫ್ ಟೈಮ್ ಇರೋ ಗೋಲ್ಸ್ ನ ಸೆಟ್ ಮಾಡ್ಕೊಳ್ಳಿ. ಪ್ರತಿಯೊಂದರಲ್ಲೂ ಅಷ್ಟೇ, ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ನಿಮ್ ಚಿಕ್ಕ ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ಸ್ಟಾರ್ಟ್ ಫೋಕಸಿಂಗ್ ಆನ್ ಸ್ಮಾಲ್ ಗೋಲ್ಸ್. After that, you can go for the bigger. Correct? So, chick goals. Start from small. Start from 10 feet, 20 feet, 30 feet, 100 feet, and then you go forward faster. Okay? ಒಂದೇ ಸಲ ನಾನು ನೋಡೋಗ್ತೀನಿ ಅಂದ್ರೆ ಆಗಲ್ಲ. You can't run alone
very fast. So go from small steps. Take small steps what you have to do. ಒಂದೇ ದಿವಸ ನಾನು ಚೇಂಜ್ ಆಗಕ್ಕಾಗಲ್ಲ, ಒಂದೇ ದಿವಸ ನಾನು ಯಾರನ್ನೂ ಚೇಂಜ್ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಒಂದ್ ದಿವಸದಲ್ಲಿ ಏನಾದ್ರೂ ಚೇಂಜ್ ಆಗುತ್ತಾ? ಇಲ್ಲ, ಆಗಲ್ಲ. ಸೊ ಒಂದ್ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ ಡಿಸೈರ್ ಯಾವಾಗ್ಲೂ ಹೆಂಗಿರ್ಬೇಕು? ಇನ್ಫಿನಿಟ್ ಗೋಲ್ ಆಗಿರ್ಬೇಕು. ಲೈಫ್ ಲಾಂಗ್ ನಾನು ಹೇಗಿರ್ತೀನಿ, ಲೈಫ್ ಲಾಂಗ್ ನಾನು ಈ ಕೆಲಸ ಮಾಡಿದ್ರೆ ಹೇಗಿರುತ್ತೆ, ಇದರಿಂದ ಏನ್ ಯೂಸ್ ಆಗುತ್ತೆ, ಏನ್ ಬೆನಿಫಿಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್, ನಾನು ಎಕ್ಸಸೈಸ್ ತಗೊಂಡೆ, ಆಮೇಲೆ ನಿಮ್ದು ಡಯಟ್ ಪ್ಲಾನ್ ಅಲ್ಲೂ ಅಷ್ಟೇ. ಓಕೆ, ಎವ್ರಿ ಡೇ ನಾನು ವೆಜಿಟೇಬಲ್ಸ್ ತಿಂತೀನಿ, ಎವ್ರಿ ಡೇ ನಾನು ಕುಕುಂಬರ್ ತಿಂತೀನಿ. ದಟ್ ಶುಡ್ ಬಿ ಯೋರ್ ಲೈಫ್ ಸ್ಟೈಲ್. ಓಕೆ, ಎವ್ರಿ ಡೇ ನಾನು ಸಲಾಡ್ಸ್ ತಿಂತೀನಿ. ಓಕೆ, ಕ್ಯಾರೆಟ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಅದರಿಂದ ಏನ್ ಬೆನಿಫಿಟ್? ನನ್ನ ಡೈಜೆಷನ್ ಚೆನ್ನಾಗಿರುತ್ತೆ, ನನ್ನ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ದಟ್ ಶುಡ್ ಬಿ ಯೋರ್ ಲೈಫ್ ಟೈಮ್ ಗೋಲ್, ಇನ್ಫಿನಿಟ್ ಗೋಲ್. ಅದು ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಓಕೆ, ಸೊ ಇವತ್ತಿಂದ ಎಲ್ಲರೂ ಇನ್ಫಿನಿಟ್ ಗೋಲ್ ಪ್ರಾಕ್ಟೀಸ್ ಮಾಡ್ತೀರಲ್ಲ. ಒಂದ್ ದಿವಸ ಮಾಡಿ, 1 ತಿಂಗಳು ಮಾಡಿ, 2 ತಿಂಗಳು ಬಿಟ್ಬಿಡೋದು, 3 ತಿಂಗಳು ಬಿಟ್ಬಿಡೋದು, ಆ ತರ ಮಾಡ್ಬೇಡಿ. ಇನ್ಫಿನಿಟ್ ಗೋಲ್ಸ್ ಆಗಿರ್ಬೇಕು. ನೀವು ಯಾವುದೇ ಒಂದು ಗೋಲ್ ಇಟ್ಕೊಳ್ಳಿ, ಅದು ಇನ್ಫಿನಿಟ್ ಗೋಲ್ ಆಗಿರ್ಬೇಕು. ನೀವು ಯಾವುದೇ ಒಂದು ಡಿಸೈರ್ ಇಟ್ಕೊಳ್ಳಿ, ಅದಕ್ಕೆ ಡಿಟರ್ಮಿನೇಷನ್ ಇರಬೇಕು. ಪ್ಲಸ್ ಆ ಡಿಸೈರ್ ತಕ್ಕನಂಗೆ ನಾನು ಸ್ಟೆಪ್ಸ್ ನ ತಗೋತಾ ಇದ್ದೀನಾ, am I taking that steps ಅನ್ನೋದನ್ನ ಎಲ್ಲರೂ ಫೋಕಸ್ ಮಾಡೋಣ. ಚಿಕ್ಕದನ್ನೇ ಫೋಕಸ್ ಮಾಡಿ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಥ್ಯಾಂಕ್ ಯು, ಲವ್ ಯು. ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಅಮೇಝಿಂಗ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಎವ್ರಿ ಸ್ಯಾಟರ್ಡೇ ಸಂಡೇ ನಿಮ್ಮ ಮುಂದೆ ಲೈವ್ ಆಗಿ ನಾನು ಬಂದು ಮಾತಾಡ್ತಿರ್ತೀನಿ. ಬನ್ನಿ ಡಿಸ್ಕಸ್ ಮಾಡೋಣ, ಎಲ್ಲಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೋಪನೋಪನೋ ಬಗ್ಗೆ ಡಿಸ್ಕಸ್ ಮಾಡೋಣ, ಸೆಲ್ಫ್ ಮೋಟಿವೇಶನ್ ಬಗ್ಗೆ ಮಾತಾಡೋಣ, ಡಿಸೈರ್ಸ್ ಬಗ್ಗೆ ಮಾತಾಡೋಣ, ಡಿಟರ್ಮಿನೇಷನ್ ಬಗ್ಗೆ ಮಾತಾಡೋಣ. ಎಲ್ಲರೂ ಲೈಕ್ ಇಟ್ ಶುಡ್ ಬಿ ಲೈಕ್ ಅ ಟೀಮ್. ಒಂದು ಟೀಮ್ ಆಗಿ ಎಲ್ಲರೂ ಮಾತಾಡೋಣ. ಬನ್ನಿ ನನ್ನ ಲೈವ್ ಬ್ಯಾಚ್ ಕನೆಕ್ಟ್ ಆಗಿ. ಎವ್ರಿ ಸಂಡೇ 7 PM to 8 PM. ವಿಲ್ ಮೀಟ್ ಯು ಎವ್ರಿ ಸಂಡೇ 7 PM to 8 PM. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದ್ದೀರಾ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಥ್ಯಾಂಕ್ ಯು. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ನಮಸ್ಕಾರಗಳು.